ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಮೊತ್ತ ಮೊದಲು ಸೃಷ್ಟಿ ಸಮಸ್ತಕ್ಕೆ, ಪ್ರತಿಯೊಂದು ಜೀವಕ್ಕೆ ಜನ್ಮ ಕೊಟ್ಟ, ಜೀವನ ಕೊಟ್ಟ ಮಾತೃತ್ವಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಮಾತೃತ್ವ ತುಂಬ ದೊಡ್ಡದು. ಎಷ್ಟು ದೊಡ್ಡದು ಅಂದರೆ ವಿಶ್ವವಂದ್ಯನಾದವನ್ನು ಕೂಡ ಪ್ರಣಾಮವನ್ನು ಮಾಡಬೇಕು ಮಾತೃತ್ವಕ್ಕೆ. ವಿಶ್ವವಂದ್ಯೇನ ಯತಿನ ಪ್ರಸೂರ್ವಂದ್ಯ ಪ್ರಯತ್ನತಃ. ಯತಿ ವಿಶ್ವಕ್ಕೆ ವಂದ್ಯ, ಇಡೀ ಜಗತ್ತು ಪ್ರಣಾಮ ಮಾಡಬೇಕು. ಒಬ್ಬ ಚಕ್ರವರ್ತಿ ಕೂಡ ಯತಿಗೆ ಪ್ರಣಾಮವನ್ನು ಮಾಡಬೇಕು. ಅಂಥ ಯತಿ ಅವನು ಯಾರಿಗೂ ಪ್ರಣಾಮ ಮಾಡಬೇಕಾಗಿಲ್ಲ, ದೇವರಿಗೂ ಕೂಡ ನಮಸ್ಕಾರ ಮಾಡಬೇಕು ಅಂತ ನಿಯಮ ಇಲ್ಲ. ಅಂಥವನು ತನ್ನ ತಾಯಿಗೆ ಅವಶ್ಯ ಪ್ರಣಾಮವನ್ನು ಮಾಡಬೇಕು. ಪ್ರಸೂರ್ ವಂದ್ಯ ಪ್ರಯತ್ನತಃ ಅಂತ ಅಂದರೆ ಹುಡುಕಿಕೊಂಡು ಹೋಗಿ ಆದರೂ, ಕಷ್ಟಪಟ್ಟಾದರೂ ತಾಯಿಗೆ ಪ್ರಣಾಮವನ್ನು ಮಾಡಬೇಕು. ಅಂದರೆ ಮಾತೃತ್ವ ಎಷ್ಟು ದೊಡ್ಡದು, ಎಷ್ಟು ಹಿರಿದಾದದು ಅಂತ. ಬಹಳ ಬಾರಿ ವಿಶೇಷವಾದ ವಸ್ತುಗಳು, ವ್ಯಕ್ತಿಗಳು ಸಾಮಾನ್ಯವಾಗಿ ಇದ್ದು ಬಿಡ್ತವೆ ಅಂತ. ನಿಜವಾಗಿ ಅದ್ಭುತ, ಅದು ಮೇರು. ಅಂಥದ್ದು ಏನೂ ಅಲ್ಲದಂತೆ, ಏನೂ ಇಲ್ಲದಂತೆ ಸಾಧಾರಣದಲ್ಲಿ ಸಾಧಾರಣವಾಗಿ ಇದ್ದು ಬಿಡ್ತದೆ. ಉದಾಹರಣೆಗೆ ಶ್ರೀರಾಮ ಎಂಥವನವನು ಅಂತ. ರಾಮ ಈ ಲೋಕವನ್ನು ಬಿಟ್ಟು ಹೋಗಿ, ಭೌತಿಕವಾಗಿ ಬಿಟ್ಟು ಹೋಗಿ ಯಾವ ಕಾಲ ಆಯಿತು? ಯುಗಗಳೇ ಕಳೆದು ಹೋಗಿದೆ. ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಲಕ್ಷ ಲಕ್ಷ ವರ್ಷಗಳು ಅಂತ. ಆದರೆ ಇವತ್ತಿಗೂ ನಾವು ರಾಮ ರಾಮ ಅಂತ ಹೇಳ್ತೇವೆ. ಒಬ್ಬರೊಬ್ಬರು ಬೀಳ್ಕೊಡುವಾಗ ರಾಮ ರಾಮ ಅಂತ ಹೇಳ್ತೇವೆ. ಬೇಸರವಾದಾಗ, ಸಂಕಟವಾದಾಗ ರಾಮ ಅಂತ ಹೇಳ್ತೇವೆ. ಸಂತೋಷವಾದಾಗ ರಾಮ ಅಂತ ಹೇಳ್ತೇವೆ. ಎಂಥ ವಿಶೇಷ ಆಗಿರಬೇಕು ಆ ವ್ಯಕ್ತಿತ್ವ ಅಂತ. ಅಂದರೆ ಎಷ್ಟೋ ಮಂದಿ ತಾವು ಇರುವಾಗಲೇ ಅವ್ರನ್ನ ಕೇಳುವರು ಇರೋದಿಲ್ಲ. ಕೆಲವರು ಅವರು ಇರುವಾಗ ದೊಡ್ಡ ಜನ, ಆಮೇಲೆ ಕೇಳುವವರು ಯಾರೂ ಇಲ್ಲ. ಇನ್ನು ಕೆಲವರು 100-200 ವರ್ಷ 300 ವರ್ಷ ಅವ್ರ ಹೆಸರು ಇರ್ತದೆ. ಆದರೆ ಯುಗಗಟ್ಟಲೆ ಕಳೆದರೂ ಕೂಡ ಈ ಮಟ್ಟದ ಪ್ರಭಾವ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಅದು ಹೇಗೆ ಬದುಕಿ ಬಾಳಿರಬೇಕು ಅಂತ, ಅದು ಇದ್ದಾಗ ಅಂತ. ಅಂಥ ರಾಮ ರಾವಣ ಸಂಹಾರದ ಬಳಿಕ, ಬಹಳ ದೊಡ್ಡ ಕಾರ್ಯ ಅದು, ದೇವತೆಗಳಿಂದ ಕೂಡ ಆಗದೇ ಇರುವಂಥ ಕಾರ್ಯ ಅದು. ಅಂಥ ಕಾರ್ಯ ಮಾಡಿದ ಬಳಿಕ ದೇವತೆಗಳೆಲ್ಲ ಪ್ರತ್ಯಕ್ಷ ಆಗಿ ನೀನು ಭಗವಂತ, ನೀನು ಶ್ರೀಮನ್ ನಾರಾಯಣ ಎಂದು ಉದ್ಘೋಷ ಮಾಡ್ತಾ ಇದ್ದರೆ ರಾಮ ತುಂಬ ವಿನಮ್ರವಾಗಿ ಹೇಳಿದ್ನಂತೆ, ಆತ್ಮಾನಂ ಮಾನುಷಂ ಮನ್ಯೆ, ನಾನೊಬ್ಬ ಸಾಮಾನ್ಯ ಮನುಷ್ಯ,
ರಾಮಂ ದಶರಥಾತ್ಮಜಂ, ದಶರಥನ ಮಗನಾದ ರಾಮನೆಂಬ ಒಬ್ಬ ಮನುಷ್ಯ ನಾನು. ಅಂದರೆ ಎಷ್ಟು ದೊಡ್ಡ ವಿನಮ್ರತೆ ನೋಡಿ. ನಾವೊಂದು ಸಣ್ಣ ಪುಟ್ಟ ಕೆಲಸ ಮಾಡಿ ತಲೆ ಮೇಲೆ ಕಿರೀಟ ಹೊತ್ತು ಓಡಾಡ್ತೇವೆ, ಇಲ್ಲದೇ ಇರೋ ಕಿರೀಟವನ್ನು ಹೊತ್ತು ಓಡಾಡ್ತಾ ಇರ್ತೇವೆ. 2 ಕಣ್ಣಿದ್ರು 3 ಕಣ್ಣಿದ್ದಂತೆ, 2 ಕೈ ಇದ್ರು 4 ಕೈ ಇದ್ದಂತೆ, ಒಂದೇ ತಲೆ ಇದ್ರು 4 ತಲೆ 4 ಮುಖ ಇದ್ದಂತೆ ಓಡಾಡ್ತಾ ಇರ್ತೇವೆ ನಾವು. ನಾವೇ ತ್ರಿಮೂರ್ತರುಳೇನೋ ಅನ್ನುವಾಗೇನು. ಆದರೆ ಸಾಕ್ಷಾತ್ ಭಗವಂತ ಭೂಲೋಕಕ್ಕೆ ಬಂದವನು, ಅವನು ದೇವರು ಅಂತ ಉಳಿದವರು ಘೋಷಣೆ ಮಾಡ್ತಾ ಇದ್ದರೆ ನಾನೊಬ್ಬ ಸಾಮಾನ್ಯ ಮನುಷ್ಯ ಎಂದು ಹೇಳುವಾಗ ಅದು ಎಂಥ ವಿನಮ್ರತೆ ಅದು. ಅಹಲ್ಯೆಯನ್ನು ಉದ್ಧಾರ ಮಾಡಿದವನೇ ಅಹಲ್ಯೆಗೆ ಪೂಜೆ ಮಾಡ್ತಾನೆ, ಅಹಲ್ಯ ಗೌತಮರಿಬ್ಬರಿಗೂ ಪೂಜೆ ಮಾಡ್ತಾನೆ. ಅಂದರೆ ಅದಾಗ ತಾನೇ ತನ್ನ ದೈವತ್ವವನ್ನು ಪ್ರಕಟಪಡಿಸಿದ್ದಾನೆ. ಕಲ್ಲನ್ನು ಹೆಣ್ಣಾಗಿ ಮಾಡಬಲ್ಲ ಅಂತ, ಮುನಿವನತಿಯ ಶಾಪವನ್ನು ಕಳೆಯಬಲ್ಲ ಎಂಬುದನ್ನು ಅದಾಗಷ್ಟೇ ಸ್ಥಾಪನೆ ಮಾಡಿ ತೋರಿಸಿದ್ದಾನೆ. ಆದರೆ ಮರುಕ್ಷಣಕ್ಕೆ ಸಾಮಾನ್ಯ ಒಬ್ಬ ಬಾಲಕನಂತೆ ಅಹಲ್ಯ ಗೌತಮರ ಪೂಜೆಯನ್ನು ಮಾಡ್ತಾನೆ. ಇದನ್ನು ಯಾಕೆ ನಾವು ನೆನಪು ಮಾಡಿಕೊಂಡು ಅಂದರೆ, ದೊಡ್ಡ ದೊಡ್ಡ ವಸ್ತುಗಳು ತುಂಬ ಸಾಮಾನ್ಯವಾಗಿ ಇದ್ದು ಬಿಡ್ತವೆ ಅಂತ, ಏನೂ ವಿಶೇಷ ಇಲ್ಲದಂತೆ ಇದ್ದು ಬಿಡ್ತವೆ ಅಂತ. ಈ ಮಾತೃತ್ವವು ಕೂಡ ಹಾಗೆ ಇಡೀ ಸಮಾಜದಲ್ಲಿ ವ್ಯಾಪಕವಾಗಿ ಹಬ್ಬಿ ಹರಡಿದೆ ಅಲ್ವ ಮಾತೃತ್ವ. ಎಷ್ಟು ಮಂದಿ ಮಾತೆಯರು ನಮ್ಮ ಕಣ್ಮುಂದೆ ಇದ್ದಾರೆ ನೋಡಿ. ದಿನ ಬೆಳಗಾದ್ರೆ ನಾವು ತಾಯಿಂದಿರ ಮುಖವನ್ನು ನೋಡ್ತೇವೆ, ದಿನ ಸಂಜೆ ಆದರೂ ತಾಯಿಂದಿರ ಮುಖವನ್ನು ನೋಡ್ತೇವೆ. ಅದು ಒಂದಾಯಿತು. ಇನ್ನು ಯಾರು ಅವರು ಸ್ವತಃ ತಾಯಂದಿರಲ್ಲ, ಉದಾಹರಣೆಗೆ ಪುರುಷರು ಅಂತ ಅಂದ್ಕೊಳ್ಳಿ ನೀವು, ತಾಯಿಯಿಂದಲೇ ಬಂದವರು, ಯಾವುದೋ ತಾಯಿ ಹೊಟ್ಟೆಯಲ್ಲಿ ಇದ್ದವರು, ಯಾವುದೋ ತಾಯಿ ಪ್ರಸವ ವೇದನೆಯನ್ನು ಅನುಭವಿಸಿ ಜನ್ಮವನ್ನು ಕೊಟ್ಟಿದ್ದಾಳೆ, ಕಷ್ಟಪಟ್ಟು ಸಾಕಿ ಬೆಳೆಸಿದ್ದಾಳೆ. ಹಾಗಾಗಿ ಪುರುಷರು ಕೂಡ ಮಾತೃತ್ವದ ಕೀರ್ತಿ ಪದಾಕಿಗಳೇ ಹೌದು, ಅಲ್ಲಿಂದಲೇ ಬಂದಿರತಕ್ಕಂಥವ್ರು ಅವರು ಅಂತ. ಆದರೆ ಅದನ್ನು ಮಹತ್ವದೊಟ್ಟಿಗೆ ನಾವು ಎಲ್ಲಿ ನೋಡ್ತೇವೆ, ಎಷ್ಟು ನೋಡ್ತೇವೆ. ಎಷ್ಟೋ ಬಾರಿ ಮಹತ್ವ ಇರಲಿ, ಹಾಗೆ ಮರ್ಯಾದೆ ಕೊಟ್ಟರೆ ಸಾಕು, ಅಥವಾ ಇರುವಂತೆ ಇರ್ಲಿಕ್ಕೆ ಬಿಟ್ಟರೆ ಸಾಕು, ಅವಮಾನ ಮಾಡದಿದ್ರೆ ಸಾಕು, ಅಥವಾ ಹಿಂಸಿಸ್ತಿದ್ರೆ ಸಾಕು, ಪೀಡೆ ಕೊಡದಿದ್ರೆ ಸಾಕು ಎನ್ನುವ ಸ್ಥಿತಿ ಇರ್ತದೆ ಅಂತ. ಶಾಸ್ತ್ರಗಳ ಪ್ರಕಾರ ತನ್ನ ತಾಯಿಯನ್ನು ಮಾತ್ರ ಅಲ್ಲ, ಯಾರ ತಾಯಿಯನ್ನೂ ಪೀಡಿಸಬಾರದು, ಯಾವ ಹೆಣ್ಣನ್ನು ಕೂಡ ಪೀಡಿಸಬಾರದು ಎಂಬುದು ಶಾಸ್ತ್ರ. ಯಾವುದೇ ಹೆಣ್ಣನ್ನು ಕೂಡ ಪೀಡಿಸಬಾರದು. ಹಾಗಾಗಿ ಭಾರತೀಯ ದಂಡ ನೀತಿ ಈಗಿನ ಕಾಲದ್ದಲ್ಲ, ಪಾರಂಪರಿಕ ದಂಡ ನೀತಿಯಲ್ಲಿ ಒಂದೇ ಅಪರಾಧವನ್ನು ಪುರುಷ ಮಾಡಿದರೆ ಸ್ತ್ರೀ ಮಾಡಿದರೆ ಶಿಕ್ಷೆ ಬೇರೆ ಬೇರೆ ಇದೆ. ಸೌಮ್ಯವಾದ ಶಿಕ್ಷೆ ಸ್ತ್ರೀಗೆ ಇದೆ, ಪುರುಷನಿಗೆ ಕಠೋರ ಶಿಕ್ಷೆ ಇದೆ ಅದೇ ಸ್ಥಾನದಲ್ಲಿ. ಯಾಕೆಂದರೆ ಮೃದುವಾಗಿ ವ್ಯವಹಾರ ಮಾಡು, ನೋವು ಮಾಡಬೇಡ ಅಂತ. ಹಾಗಾಗಿ ತಾನೇ ತಾಟಕೆಯ ಮೇಲೆ ಬಾಣವನ್ನು ಪ್ರಯೋಗ ಮಾಡಲಿಕ್ಕೆ ರಾಮ ಸಿದ್ಧ ಆಗಲಿಲ್ಲ, ತಾಟಕಿಯನ್ನು ಕೊಲ್ಲಲಿಕ್ಕೆ ರಾಮ ಸಿದ್ಧ ಆಗಲಿಲ್ಲ, ಶೂರ್ಪಣಕಿಯನ್ನು ಕೊಲ್ಲಲೇ ಇಲ್ಲ, ಬಿಟ್ಟುಬಿಟ್ಟ. ಹಾಗೆಯೇ ಅಯೋಮುಖಿ, ಅವಳು ಇನ್ನೊಬ್ಬಳು ರಾಕ್ಷಸಿ, ಸಾಮಾನ್ಯ ಜನರಿಗೆ ಆಕೆ ಪರಿಚಯ ಇಲ್ಲ, ಆಕೆಯನ್ನು ಕೂಡ ಹಾಗೆ ಪ್ರಾಣಹರಣ ಮಾಡದೆ ಬಿಟ್ಬಿಡ್ತಾರೆ. ಯಾಕೆಂದರೆ ಸ್ತ್ರೀ ಅಂತ. ಯಾವುದೇ ಹೆಣ್ಣನ್ನು ನೋಯಿಸಬಾರ್ದು, ಯಾವುದೇ ಹೆಣ್ಣನ್ನು ನೋಯಿಸಬಾರ್ದು. ಸ್ಮೃತಿಗಳು ಹೇಳೋದು ಕೂಡ ಹಾಗೆ, ಮನೆಯಲ್ಲಿ ಹೆಣ್ಣು ಕಣ್ಣೀರು ಹಾಕಿದರೆ ಆ ಮನೆ ಹಾಳಾಗ್ತದೆ. ಈ ಭಾಷೆಯಲ್ಲಿ ಹೇಳಿದ್ದಾರೆ, ಹಾಗೆ ಹೇಳಿದಾರು ಅರ್ಥ ಆಗಲಿ ಅಂತ, ಇದ್ದಿದ್ರೆ ಅರ್ಥ ಆಗ್ತದೋ ಇಲ್ವೋ ಅಂತ. ಮನೆ ಹಾಳಾಗಿ ಹೋಗ್ತದೆ ಅಂತ. ಕಣ್ಣೀರು ಹಾಕ್ತಾ ಇದ್ದರೆ ಆಕೆ ಮನೆಯಲ್ಲಿ ಮನೆ ಹಾಳಾಗಿ ಹೋಗ್ತದೆ ಅಂತ. ತಿಳುವಳಿಕೆ ಇಲ್ಲದೆ ಕಣ್ಣೀರು ಹಾಕಿದರೂ ಕೂಡ ಅಂತ ಎಷ್ಟೋ ಬಾರಿ ಹಾಗಾಗ್ತದೆ. ತಿಳುವಳಿಕೆ ಇಲ್ಲದೆ ಕಣ್ಣೀರು ಹಾಕ್ತಾ ಇರ್ತಾರೆ. ತಿಳುವಳಿಕೆ ಕೊಡಬೇಕಾಗಿತ್ತು ಅಷ್ಟೇ ಹೊರತು ಆಗುವ ಪರಿಣಾಮ ಆಗೇ ಆಗ್ತದೆ ಅಂತ. ಹಾಗಾಗಿ ನೀವು ಗುರುಗಳಿಗೆ ತಪ್ಪಿ ನಡೆದರೆ ಏನಾಗ್ತದೋ, ಹೆಣ್ಮಕ್ಳಿಗೆ ತಪ್ಪಿ ನಡೆದರೆ ಅದೇ ಆಗ್ತದೆ ಅಂತ. ಆದರೆ ಗುರುಗಳನ್ನು ಬಹಳ ವಿಶೇಷವಾಗಿ ನೋಡ್ತಾ ಇರ್ತೀರಿ, ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಮತ್ತು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ತಾಯಂದಿರನ್ನು ತಾತ್ಸಾರ ಮಾಡ್ತಾ ಇರ್ತೀರಿ, ಅಷ್ಟೇ ವ್ಯತ್ಯಾಸ. ಅದೇ ಯೋಗ್ಯತೆ ಇರ್ತಕ್ಕಂಥದ್ದು ಅಂತ. ಯಾಕೆಂದರೆ ಪ್ರಕೃತಿಯ ಪ್ರತೀಕ ಅವರು ಅಂತ, ಅವರಿಗೆ ಭಾವನೆಗಳು ತುಂಬ ಗಾಢ ಅಂತ. ಪುರುಷರು ಹಾಗೆ ಅಲ್ಲ, ಪುರುಷರು ಸ್ವಲ್ಪ ನಿರ್ಲಿಪ್ತರು, ಭಾವನೆಗಳು ಈ ಪ್ರಮಾಣದಲ್ಲಿ ಇರೋದಿಲ್ಲ. ಹೆಣ್ಮಕ್ಳಿಗೆ ಯಾವ ಪ್ರಮಾಣದಲ್ಲಿ ಇರ್ತದೆಯೋ ಭಾವನೆ, ಒಂದು ವಾತ್ಸಲ್ಯ, ಒಂದು ಪ್ರೀತಿ, ಒಂದು ಅನುರಾಗ, ಅದು ಎಷ್ಟು ಗಾಢವಾಗಿ ಹೆಣ್ಮಕ್ಳಿಗೆ ಇರ್ತದೋ ಅಷ್ಟು ಗಾಢವಾಗಿ ಪುರುಷರಿಗಿರೋದಿಲ್ಲ ಅಂತ. ಹಾಗಾಗಿ ಅವರಿಗೆ ಅದನ್ನೇ ಮೋಕ್ಷದ ದ್ವಾರ, ಮೋಕ್ಷದ ದಾರಿ ಅಂತ ಹೇಳಿದ್ದಾರೆ. ಅವರಿಗೆ ಗಾಯತ್ರಿಯೋ ಪ್ರಾಣಾಯಾಮವೋ ಯೋಗವೋ ಓಂಕಾರವೋ ಯಾಕೆ ಹೇಳಿಲ್ಲ ಅಂದರೆ, ಅವರಿಗಿರ್ತಕ್ಕಂಥ ಭಾವ ಇದೆಯಲ್ಲ, ಒಂದು ಪ್ರೀತಿ ಭಾವ, ಅದೇ ಪರ್ಯಾಪ್ತ ಅಂತ. ಅದು ಬ್ರಹ್ಮಾಸ್ತ್ರ ಅಂತ. ಅದು ಒಂದನ್ನು ಆಶ್ರಯಿಸಿ ಅವರು ಮುಕ್ತಿಯನ್ನು ಹೊಂದ್ತಾರೆ ಅಂತ ಶಾಸ್ತ್ರಗಳು ಹೇಳುವಂಥದ್ದು. ಅವರು
ಶ್ರೀಪತಿಯನ್ನು ಪ್ರೀತಿಸಬೇಕು ಅಂತಿಲ್ಲ, ತಮ್ಮ ಪತಿಯನ್ನು ಪ್ರೀತಿಸಿದ್ರೆ ಸಾಕು ಅಂತ. ಅಷ್ಟೇ ಫಲ ಇದೆ ಅದಕ್ಕೆ, ಅದೇ ಫಲ ಇದೆ ಅದಕ್ಕೆ. ಈಶ್ವರಕ್ಕ ಮಾತನಾಡುವಾಗ ನಾವು ಅದನ್ನು ಆಲೋಚನೆ ಮಾಡ್ತಾ ಇದ್ವು ಅಂತ. ಈಶ್ವರಕ್ಕನನ್ನು ಇಡೀ ಮಾತೆಯರೆಲ್ಲ ಸೇರಿ ಗೌರವಿಸ್ತಾ ಇದ್ರೆ ಈಶ್ವರಕ್ಕ ತನ್ನ ಪತಿಯನ್ನು ಗೌರವಿಸ್ತಾ ಇದ್ಲು ಅಂತ. ನನ್ನ ಪತಿ ದೇವರು ಅಂತ ಇದೇ ಶಬ್ದಕ್ಕೆ ಬೆಳೆಸಿದ್ದು. ಇದು ಕಲಿಯುಗ, 21ನೇ ಶತಮಾನ ಇದು. ಇವತ್ತು ಕೂಡ ಒಬ್ಬಾಕೆ ಹೆಣ್ಣುಮಗಳು ಆಕೆಯನ್ನೆಲ್ಲರೂ ಸೇರಿ ಗೌರವಿಸುವಾಗ ನನ್ನ ಪತಿ ದೇವರು ಎಂಬ ಶಬ್ದವನ್ನು ಬಳಸ್ತಾಳೆ ಅಂತ. ಅದು ನಮ್ಮ ಸಂಸ್ಕೃತಿ ಇದು ಅಂತ. ಅವನು ದೇವರಾಗದಿದ್ರೂ ಕೂಡ ಅಲ್ಲಿ ದೇವತ್ವವನ್ನು ಆಕೆ ನೋಡ್ತಾಳೆ ಅಂತ. ಆ ಫಲ ಅವಳಿಗೆ ಬರ್ತದೆ ಅಂತ. ಅವನು ಎಂಥವನೇ ಆಗಿರಲಿ, ಪತಿ ಅವನು ಗುಣಹೀನನಾಗಿರಲಿ, ಕುಲಹೀನನಾಗಿರಲಿ, ರೂಪಹೀನನಾಗಿರಲಿ, ಅವನನ್ನು ಆಕೆ ಭಾವಿಸಿದಾಗ ಅವಕ್ಕೆ ತುಂಬ ದೊಡ್ಡ ಫಲ ಬರ್ತದೆ ಅಂತೆ. ಅದು ಬೇರೆ ಬೇರೆ ಗ್ರಂಥಗಳಲ್ಲಿ ತುಂಬ ಎತ್ತಿ ಹೇಳಿದ್ದಾರೆ ಅದನ್ನು. ಎಂಥ ಶಕ್ತಿ ಸಂಚಯ ಅವರಲ್ಲಿ ಆಗ್ತದೆ ಅಂತ. ರಾವಣನ ಪತನಕ್ಕೆ ಅವರೇ ಕಾರಣ ಅಂತ ರಾಮಾಯಣ ಹೇಳುವಂಥದ್ದು. ಸತಿಯರ ಶಾಪದಿಂದಲೇ ರಾವಣನ ನಾಶ ಆಯಿತು ಅಂತ ರಾಮಾಯಣ ಹೇಳುವಂಥದ್ದು. ಹನುಮಂತ ಇನ್ನೂ ಮುಂದುವರೆದು ಹೇಳ್ತಾನೆ, ಸತಿಯರು ಅಂತ ಹೇಳೋದಿಲ್ಲ ಅವನು, ಸೀತೆಯೊಬ್ಬಳ ಶಾಪದಿಂದ ಇವನು ನಾಶವಾಗ್ತಾನೆ ಅಂತ ಹನುಮಂತ ಹೇಳ್ತಾನೆ. ರಾಮ ಕೇವಲ ನಿಮಿತ್ತ ಮಾತ್ರ ಅಂತ ಆಂಜನೇಯನ ಮಾತು. ಆಂಜನೇಯನ ಮಾತು, ರಾಮ ಕೇವಲ ನಿಮಿತ್ತ ಮಾತ್ರ ಅಂತ. ಸೀತೆಯ ತಪಸ್ಸಿನಿಂದ, ಸೀತೆಯ ವೇದನೆ, ಅದರಿಂದ ಅವನು ದಗ್ಧನಾಗಿ ಹಾಳಾಗ್ತಾನೆ, ನಾಶ ಆಗ್ತಾನೆ. ಅವನು ಹಾಗೆ ಆಯ್ತದೆ, ಸರ್ವನಾಶವೇ ಆದವನು. ಎಲ್ಲಿಂದ ಅಂದರೆ ರಾಮನ ಬಾಣದಿಂದ ಅಲ್ಲ, ಸೀತೆಯ ಶಾಪದಿಂದ. ಅವಳಾದರೂ ಅದು ಎಂಥ ಸಂಯಮಿನಿ ಅಂದರೆ ಆಕೆ ರಾವಣನಿಗೆ ಹೇಳ್ತಾಳೆ, ಈ ಕ್ಷಣದಲ್ಲೇ ಸುಟ್ಟು ಬೂದಿ ಮಾಡಬಲ್ಲ ನೀನನ್ನು, ಅಷ್ಟು ತಪಸ್ಸಿದೆ ನನ್ನಲ್ಲಿ, ಇಲ್ಲಿಯೇ ಈಗಲೇ ನಿನ್ನನ್ನು ಸುಟ್ಟು ಬೂದಿ ಮಾಡಬಲ್ಲೆ ಅಂತ. ಆದರೆ ಮಾಡೋದಿಲ್ಲ. ಯಾಕೆ ಅಂದರೆ ರಾಮನ ಅನುಮತಿ ಇಲ್ಲ. ನಾನು ರಾಮನಿಗೆ ಸೇರಿದವಳು, ನನ್ನದೆಲ್ಲವೂ ರಾಮನಿಗೆ ಸೇರಿದ್ದು, ನನ್ನ ತಪಸ್ಸು ಕೂಡ ರಾಮನಿಗೆ ಸೇರಿದ್ದು. ಅವನನ್ನು ಕೇಳದೆ, ಅವನ ಒಪ್ಪಿಗೆ ಇಲ್ಲದೆ ಈ ತಪಸ್ಸನ್ನು ನಾನು ಪ್ರಯೋಗ ಮಾಡೋದಿಲ್ಲ, ಹಾಗಾಗಿ ನೀನು ಬದುಕಿದೆ ಅಂತ. ರಾಮಾಯಣದ ಸುಂದರಕಾಂಡದಲ್ಲಿ ಈ ಮಾತಿದೆ ಅಂತ. ನತ್ವಾಂ ಕುರ್ಮೆ ದಶಗ್ರೀವ ಭಸ್ಮಾರ್ಹ ತೇಜಸ. ನಿನ್ನನ್ನು ಭಸ್ಮ ಮಾಡಿಬಿಡ್ತಿದ್ದ, ನೀನು ಅದಕ್ಕೆ ಅರ್ಹ ಕೂಡ ಹೌದು. ಭಸ್ಮಾರ್ಹ ಅಂತ ಈ ಶಬ್ದ ಬಳಸ್ತಾಳೆ. ನೀನು ಬೂದಿ ಆಗಲಿಕ್ಕೆ ಅರ್ಹ, ಸುಟ್ಟು ಬೂದಿ ಆಗಲಿಕ್ಕೆ ಅರ್ಹ ಅಂತ. ಆದರೆ ಹಾಗೆ ಮಾಡೋದಿಲ್ಲ. ಯಾಕೆಂದರೆ ರಾಮನ ಅನುಮತಿ ಇಲ್ಲ, ರಾಮನನ್ನು ಕೇಳಿಲ್ಲ ನಾನು. ಅವಳ ಪರಿಸ್ಥಿತಿ ಆಲೋಚನೆ ಮಾಡಿ. ಈ ನಿಮ್ಮಲ್ಲಿ ಒಂದು ವಸ್ತ್ರ ಇದ್ದರೆ ನೀವು ಪ್ರಯೋಗ ಮಾಡದೆ ಬಿಡ್ತಿದ್ರ ಅಂತ ಆ ಸಮಯದಲ್ಲಿ ಅಂತ. ಅಂದರೆ ಯಾವ ಮಟ್ಟದ ಸಂಯಮ ಇರಬೇಕು, ಯಾವ ಮಟ್ಟದ ಒಂದು ಪ್ರತಿಭಕ್ತಿ ಇರಬೇಕು ಅಂತ, ಅದು ಆ ಕಡೆಯಿಂದ ಇರಬೇಕಾಗಿರುವಂಥದ್ದು. ಆದರೆ ಒಟ್ಟು ಸಮಾಜ ಮಾತೆಯರನ್ನು ನೋಡಬೇಕಾದ ರೀತಿ ಬೇರೆ ಇದೆ ಅಂತ. ಈಗಲೂ ಕೂಡ ಅದು ಒಳ್ಳೆಯ ರೀತಿಯಲ್ಲಿ ಇಲ್ಲ ಅಂತ. ಸ್ವಲ್ಪ ಹಿಂದೆ ಕೂಡ ಅಂಥ ಒಳ್ಳೆಯ ರೀತಿಯಲ್ಲಿ ಇರಲಿಲ್ಲ. ಮಾತೆಯರನ್ನು ತುಂಬ ಪ್ರೀತಿಯಿಂದ ನೋಡ್ತಾ ಇರಲಿಲ್ಲ ಅಂತ. ಮನೆಯಲ್ಲಿ ಆ ಸ್ತ್ರೀ ಕಣ್ಣೀರು ಹಾಕ್ತಾಯಿದ್ರೆ, ಸತಿ ಕಣ್ಣೀರು ಹಾಕ್ತಾಯಿದ್ರೆ, ನೀವು ಏನು ಹೋಮ ಮಾಡಿ ಏನು ಪ್ರಯೋಜನ, ಏನು ಪೂಜೆ ಮಾಡಿ ಏನು ಪ್ರಯೋಜನ, ಎಷ್ಟು ಗಾಯತ್ರಿ ಮಾಡಿ ಏನು ಪ್ರಯೋಜನ ಅಂತ. ಮನೆಯಲ್ಲಿ ಸತಿ ಕಣ್ಣೀರು ಹಾಕಬಾರ್ದು ಅಂತ, ಹಾಕದಂತೆ ನೋಡ್ಕೊಳ್ಬೇಕು, ಆ ಬಾಧ್ಯತೆ ಇದೆ ಅಂತ, ಅನಿವಾರ್ಯವಾಗಿರ್ತಕ್ಕಂಥ ಬಾಧ್ಯತೆ ಅಂತ. ಅದೊಂದು ಕಾಲ. ಇದೊಂದು ಕಾಲ ಎಂಥದ್ದು ಬಂದಿದೆ ಅಂದರೆ ವಿಚಿತ್ರವಾದ ಸ್ವಾತಂತ್ರ್ಯ. ಅದು ಎಂಥ ಸ್ವಾತಂತ್ರ್ಯ ಅಂದರೆ ಒಳ್ಳೆಯದಕ್ಕಿರುವಂಥ ಸ್ವಾತಂತ್ರ್ಯ ಅಲ್ಲ, ಹಾಳಾಗಿ ಹೋಗುವಂಥ ಸ್ವಾತಂತ್ರ್ಯ. ಎಲ್ಲ ಸ್ವಾತಂತ್ರ್ಯವೂ ಕೂಡ ಅಪೇಕ್ಷಿತ ಅಲ್ಲ ಅಂತ. ಈಗ ನಿಮಗೆ ತುಂಬ ಪ್ರೀತಿಯವರೊಬ್ಬರು ಅಂತ ಅಂದ್ಕೊಳ್ಳಿ, ನೀವು ಅವರೊಟ್ಟಿಗೆ ಒಂದು ಬಂಧನ ಇದೆ, ನೀವು ಅಪೇಕ್ಷೆ ಪಡ್ತೀರಿ ಆ ಬಂಧನವನ್ನು. ಒಂದು ದಿನ ಅವನು ನೀನು ಸ್ವತಂತ್ರ ಏನು ಮೇಲೆ ಅಂತ, ನೀನು ನಾನು ಹೇಳಿದ್ದನ್ನು ಕೇಳಬೇಕು ಅಂತಿಲ್ಲ, ನನ್ನಲ್ಲಿ ಬರಬೇಕು ಅಂತಿಲ್ಲ. ಸ್ವತಂತ್ರ ಅಂದರೆ ನೋವಾಗ್ತದೋ ಸಂತೋಷ ಆಗ್ತದೋ, ಇದು ಆಗ್ತಾ ಇರುವಂಥದ್ದು ಅಂತ. ಒಂದು ಹುಚ್ಚು ಸ್ವಾತಂತ್ರ್ಯ ಅಂತ. ಭಾರತದ ಪರಿಭಾಷೆಯಲ್ಲಿ ಈ ಸ್ವಾತಂತ್ರ್ಯ ಅಂದರೆ ರಕ್ಷಣೆ ಅನ್ನೋ ಅರ್ಥದಲ್ಲಿದೆ. ಅದು ರಕ್ಷಿಸಬೇಕು ಅಂತ. ಈಗ ಅದೊಂದು ವಾಕ್ಯ ತಗೊಂಡು ತುಂಬ ಚರ್ಚೆ ಮಾಡ್ತಾರೆ. ಸ್ತ್ರೀಯರನ್ನು ಶೋಷಿಸಲಾಯಿತು ಅಂತ ಹೇಳ್ತಾರೆ. ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂತ. ಆ ಇಡೀ ಶ್ಲೋಕ ಹೇಳುವಂಥದ್ದು ಏನು ಅಂದರೆ ರಕ್ಷಣೆಯನ್ನು ಹೇಳುವಂಥ ಶ್ಲೋಕ ಅದು. ಪಿತಾ ರಕ್ಷತಿ ಕೌಮಾರೆ ಅಂದರೆ ಅವಳು ಎಳ ವಯಸ್ಸಿನವಳಾಗಿದ್ದಾಗ ತಂದೆ ರಕ್ಷಿಸಬೇಕು, ನಿಯಂತ್ರಿಸಬೇಕು ಅಂತ ಅನ್ನೋ ಶಬ್ದ ಇಲ್ಲ ಅಲ್ಲಿ. ಸ್ವಾತಂತ್ರ್ಯ ಹರಣೆ ಮಾಡಬೇಕು ಅನ್ನೋ ಥರದಲ್ಲಿ ಇಲ್ಲ. ಅದೇನಿದೆ ಅಂದರೆ ಕಾಪಾಡಬೇಕು. ಪಿತಾ ರಕ್ಷಿತೆ ಕೌಮಾರೆ ಭರ್ತಾ ರಕ್ಷಿತ ಯೌವನ. ಯೌವನ ಬಂದಾಗ ಅವಳಿಗೆ ವಿವಾಹವಾದ ಬಳಿಕ ಪತಿ ಕಾಪಾಡಬೇಕು, ಇದೇ ಶಬ್ದ ಇರುವಂಥದ್ದು. ರಕ್ಷಂತಿ ಸ್ಥಾವಿರೆ ಪುತ್ರಾಹ, ವಯಸ್ಸಾದಾಗ ಮಕ್ಕಳು ಕಾಪಾಡಬೇಕು, ಆ ಅರ್ಥದಲ್ಲಿ ಹೇಳ್ತಾ ಇರುವಂಥದ್ದು. ಬಿಟ್ಟು ಬಿಡಬೇಡಿ. ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂದರೆ ನೀನು ಯಾರು ಅನ್ನುವಾಗ ಬಿಟ್ಬಿಡಬೇಡಿ, ಜವಾಬ್ದಾರಿಯಿಂದ ಕಳ್ಸ್ಕೊಳ್ಬೇಡಿ, ಕಾಪಾಡಿ ಆಕೆಯನ್ನು.
ಪ್ರತಿ ಹಂತದಲ್ಲಿಯೂ ಕೂಡ ಕಾಪಾಡಿ. ಅವಳು ಎಳೆಯ ಹುಡುಗಿಯಾಗಿರಲಿ, ಬೆಳೆದ ಪ್ರೌಢೆಯಾಗಿರಲಿ, ಮುಪ್ಪಿನ ಮುದುಕಿಯಾಗಿರಲಿ, ತಪ್ಪದೆ ಕಾಪಾಡಿ, ಆ ಬಾಧ್ಯತೆ ಪುರುಷರಿಗಿದೆ ಎಂಬುದಾಗಿ ಅದನ್ನೇ ನಿರೂಪಣೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಶ್ಲೋಕ ಅದು. ಆದರೆ ಅದನ್ನು ಇವತ್ತಿನ ಸಮಾಜ ಅರ್ಥ ಮಾಡಿದ ರೀತಿಯೇ ಬೇರೆ, ಕೊಟ್ಟ ಸ್ವಾತಂತ್ರ್ಯವೇ ಬೇರೆ ರೀತಿಯದ್ದು. ಅದು ಹಿತವಾಗಿರುವಂಥ ಸ್ವಾತಂತ್ರ್ಯ ಅಲ್ಲ ಅದು ಅಂತ. ಹಾಗಾಗಿ ಯಾಕೆ ಅದನ್ನು ಆ ಮಾತನ್ನು ಹೇಳಿದ್ದು ಅಂದರೆ, ಇವತ್ತು ನೋಡುವ ದೃಷ್ಟಿ ಭೋಗ ದೃಷ್ಟಿ. ಸ್ತ್ರೀಯನ್ನು ಇವತ್ತು ನೋಡುವ ದೃಷ್ಟಿ ಹೇಗಿದೆ ಅಂದರೆ, ಅಲ್ಲಿ ಬೇರೆ ದೃಷ್ಟಿಯೇ ಇಲ್ಲ, ಈ ಮಾತೃತ್ವ ಅನ್ನುವಂಥ ದೃಷ್ಟಿಯೇ ಇಲ್ಲ, ಅಲ್ಲಿ ಅದರ ಗಂಧವೇ ಇಲ್ಲ. ಅದರ ಬದಲು ಅದೊಂದು ಭೋಗ ವಸ್ತು ಎನ್ನುವಂಥ ಇಡೀ ಸಮಾಜ ನೋಡ್ತದೆ. ಆದರೆ ಒಂದು ಕಾಲದಲ್ಲಿ ಒಂದು ಸಂಸ್ಕಾರ ಇತ್ತು, ಹಾಗೆಲ್ಲ ನೋಡುವಂತೆ ಇರಲಿಲ್ಲ ಅಂತ, ನೋಡಲೂಬಾರದು ಅಂತ ಎಂಬ ನೇಮ ಇದ್ದಿದ್ದು ಅಂತ. ಕೈಕೇಯಿ ರಾಮನ ಬಗ್ಗೆ ಹೇಳುವಂಥ ಮಾತು, ಭರತನಿಗೆ ಗೊತ್ತಾಯ್ತು, ಅದು ಕೈಕೇಯಿ ಮೂಲಕವೇ ಗೊತ್ತಾಯಿತು ಭರತನಿಗೆ. ರಾಮ ಕಾಡಿಗೆ ಹೋಗಿದ್ದಾನೆ, ಗಾಬರಿ ಆಯಿತು ಅವನಿಗೆ. ಗಾಬರಿ ಆದಾಗ ಅವನು ಕೇಳ್ತಾನೆ, ಕಾಡಿಗೆ ರಾಜಕುಮಾರನನ್ನು ಅಟ್ಟುವುದು ಯಾವಾಗ ಅಂದರೆ, ಅವನು ಬ್ರಾಹ್ಮಣರ ಸೊತ್ತನ್ನು ಅಪಹರಣ ಮಾಡಿರಬೇಕು, ಸ್ತ್ರೀಯರಿಗೆ ತಪ್ಪಿ ನಡೆದಿರಬೇಕು, ಪರಸತಿಯರಿಗೆ ತಪ್ಪಿ ನಡೆದಿರಬೇಕು. ಹೀಗೆಲ್ಲ ಇದ್ದಾಗ ಅವನನ್ನು ಕಾಡಿಗಟ್ಟುವಂಥ, ಬಹಿಷ್ಕಾರ ಮಾಡುವಂಥ, ದೇಶ ನಿಷ್ಕಾಸನ ಮಾಡ್ತಕ್ಕಂಥ ಪದ್ಧತಿ ಇದೆ. ಅಂಥದ್ದು ನಮ್ಮ ರಾಮ ಮಾಡಲಿಕ್ಕೆ ಸಾಧ್ಯವೇ ಅಂತ, ಅಂಥದ್ದನ್ನು ಮಾಡಿದನೆ ಅಂತ ಭರತ ಕೇಳಿದಾಗ ಇಲ್ಲ ಇಲ್ಲ ಅಂತ ಕೈಕೇಯಿ ಹೇಳ್ತಾರೆ, ಹಾಗೆಲ್ಲ ಇಲ್ಲ ಅಂತ. ಆವಾಗ ಒಂದು ಮಾತಿದೆ, ರಾಮ ಸತೀಯರನ್ನು ಕಣ್ಣೆತ್ತಿ ಕೂಡ ನೋಡೋದಿಲ್ಲ, ಆ ಭಾವದಿಂದ ನೋಡುವುದು ಕೂಡ ಇಲ್ಲ ಅಂತ, ಅಕ್ಷುರ್ಭ್ಯಾಮಪಿ ಪಶ್ಯತಿ ಅಂತ. ಅದು ನಮ್ಮ ಸಂಸ್ಕೃತಿ ಇದ್ದಿದ್ದು. ಆದರೆ ಇವತ್ತು ತುಂಬ ವ್ಯತ್ಯಾಸ ಆಗಿದೆ. ದೃಷ್ಟಿಯೇ ಕಲುಷಿತ, ದೃಷ್ಟಿಯೇ ಪಾಪಭೂಯಿಷ್ಠ ಅಂತಹದೊಂದು ಸ್ವಾತಂತ್ರ್ಯ ಇವತ್ತಿರ್ತಕ್ಕಂಥದ್ದು. ಒಟ್ಟಾರೆ ಮಾತೃತ್ವಮಿಗೆ ಇರಬೇಕಾದಂಥ ಬೆಲೆ ಇಲ್ಲ ಅಂತ, ಇರಬೇಕಾದಂಥ ಗೌರವ ಇಲ್ಲ. ಹಾಗಾಗಿ ತುಂಬ ಮಹತ್ವದನ್ನು ತುಂಬ ಸಾಧಾರಣವಾಗಿ ನೋಡ್ತಾ ಇದ್ದೇವೆ, ಕನಿಷ್ಠವಾಗಿ ನೋಡ್ತಾ ಇದ್ದೇವೆ, ನೋಡಬೇಕಾದಾಗ ನೋಡ್ತಾ ಇಲ್ಲ, ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದೇವೆ. ಇದೆಲ್ಲ ಬದಲಾಗಬೇಕು ಅಂತ. ಮಾತೃತ್ವ ಏಕೆ ಆವಿರ್ಭಾವ ಆಯಿತು ಅಂತಂದರೆ, ಗೋಸ್ವರ್ಗಕ್ಕೆ ಹಣ ಸಂಗ್ರಹ ಮಾಡಬೇಕಾಗಿತ್ತು ಗೋವುಗಳನ್ನು ಸಾಕೋದಕ್ಕೆ. ಒಳ್ಳೆಯ ಉದ್ದೇಶವೇ ಬಿಡಿ, ಒಳ್ಳೆಯ ಉದ್ದೇಶ ಅಲ್ಲ ಅಂತ. ಅದಕ್ಕಾಗಿ ಮಾತೆಯರ ಮೂಲಕ ಮಾಡಿಸಿದ್ರಾಯಿತು ಅಂತ ಸ್ಥಾಪನೆ ಆಯಿತು. ಅಲ್ಲ, ಹಾಗಲ್ಲ. ಮಾತೆಯರು ತಮ್ಮತನವನ್ನು ಕಂಡುಕೊಳ್ಳಲಿ, ಅದನ್ನು ಸಮಾಜ ಕಾಣಲಿ ಅಂತ. ಮಾತೆಯರು ತಮ್ಮತನವನ್ನು ಕಂಡುಕೊಂಡು ಅವರು ಶೋಭಿಸುವುದನ್ನು, ಆತ್ಮವಿಶ್ವಾಸದಲ್ಲಿ ಮೆರೆಯುವುದನ್ನು ಸಮಾಜ ನೋಡಲಿ. ಆ ವಾತಾವರಣ ಬಂದಿದೆ ಇವತ್ತು. ಮಾತೃತ್ವ ಮೂಲಕವೇ ಅಂಥ ವಾತಾವರಣ ಬರ್ತಾ ಇದೆ. ಎಷ್ಟು ಕಾರ್ಯಗಳು, ಎಷ್ಟು ಚಟುವಟಿಕೆಗಳು, ಎಷ್ಟೋ ಬಾರಿ ಒಟ್ಟು ಸಮಷ್ಟಿ ಸಮಾಜ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದನ್ನು ಮಾತೃತ್ವ ಸಾಧನೆ ಮಾಡಿದೆ. ಈಗ ಗೋಸ್ವರ್ಗವನ್ನು ಇಲ್ಲಿ ತನಕ ಪೋಷಣೆ ಮಾಡಿದ್ದು ಉದಾಹರಣೆಗೆ ಸಣ್ಣ ಕಾರ್ಯ ಅಲ್ಲ ಅಂತ ನಮಗೆ ಇವತ್ತು ಕೂಡ ನೆನಪಾಗ್ತದೆ. ಆರಸೆಗಡೆ ನಮ್ಮ ಜೊತೆಯಲ್ಲಿ ನಿಂತು ಹೆಗಲ್ಕೊಟ್ಟು ಸೇವೆ ಮಾಡ್ತಾ ಇದ್ದು ಗೋಸ್ವರ್ಗದ ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ. ಆರಸೆಗಡೆದು ಒಂದೇ ಪ್ರಶ್ನೆ ಇತ್ತು ಆ ಸಮಯದಲ್ಲಿ, ಇದು ಮುಂದೆ ನಡೆಯೋದು ಹೇಗೆ ಅಂತ. ಗುರುಗಳು ಕಟ್ಟಿ ನಿಲ್ಲಿಸ್ತಾರೆ, ಅದರಲ್ಲಿ ಏನು ಅನುಮಾನ ಇಲ್ಲ, ಆದರೆ ಮುಂದೆ ನಡೆಯೋದು ಹೇಗೆ ಅಂತ. ಆದರೆ ಇವತ್ತು ಉತ್ತರ ನಾವು ಕಂಡುಕೊಂಡಿದ್ದೇವೆ ಅಂತ. ಆರಸೆಗಡೆ ಬಹುಶಃ ಕನಸು ಮನಸ್ಸಲ್ಲಿ ನಿರೀಕ್ಷೆ ಮಾಡದೇ ಇರುವಂತಹ ಒಂದು ಮೂಲೆಯಿಂದ ಅದಕ್ಕೆ ಉತ್ತರ ಬಂದಿದೆ ಅಂತ, ತಾಯಿಂದಿರು ಅಂತ. ಹಾಗಾಗಿ ಅವರು ಏನು ಮಾಡಬಲ್ಲರು ಎಂಬುದನ್ನು ಸಮಾಜ ನೋಡಿದೆ. ಒಂದು ಸ್ವಲ್ಪ ಗೌರವ ಕೊಡಲಿ ಸಮಾಜ, ನೋಡುವ ದೃಷ್ಟಿ ಬೇರೆಯಾಗಲಿ, ಒಂದು ಗೌರವದ ದೃಷ್ಟಿ ಬರಲಿ, ತೂಕ ಬರಲಿ. ಒಂದೊಂದು ಬಿಡು ಇಷ್ಟ ನೀನು ಎನ್ನುವ ಭಾವ ಅಲ್ಲ ಅಂತ, ಏನು ಬೇಕಾದ್ರೂ ಮಾಡಬಲ್ಲಳು ಎನ್ನುವುದು ಅರ್ಥ ಆಗಲಿ ಅಂತ. ಹಾಗಾಗಿ ತಮ್ಮತನವನ್ನು ಅವರು ಕಂಡುಕೊಳ್ಳಲಿ, ಅದು ಮೊದಲನೇ ವಿಷಯ, ಅದು ಮೊದಲನೇ ಕಾರಣ. ಅದು ಮಾತೆಯರು ತಮ್ಮ ಆತ್ಮಗೌರವವನ್ನು ಅವರು ಕಂಡುಕೊಳ್ಳಲಿ ಅಂತ, ಕರ್ತವ್ಯಪರರಾಗಲಿ, ಸಮಾಜಕ್ಕೆ ಸೇವೆಯನ್ನು ಮಾಡಲಿ, ಸಮಾಜಕ್ಕೆ ಮಾರ್ಗದರ್ಶಕರಾಗಲಿ ಅಂತ. ಇಡೀ ಸಮಾಜ ಗೌರವದ ಕಣ್ಣಿಂದ ಮಾತೆಯರನ್ನು ನೋಡಲಿ ಅಂತ. ಆ ದಿಕ್ಕಿನಲ್ಲಿ ಇದು ತುಂಬ ಒಳ್ಳೆಯ ರೀತಿಯಿಂದ ಸಾಗ್ತಾ ಇದೆ ಅಂತ ನಾವು ವಿಶ್ವಾಸದಿಂದ ಹೇಳಬಯಸ್ತೇವೆ. ತುಂಬ ಒಳ್ಳೆಯ ರೀತಿಯಿಂದ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಚೆನ್ನಾಗಿ ಅದೊಂದು ಪ್ರಯತ್ನ ಅಷ್ಟೇ ನಾವು ಮಾಡಿದ್ದವತ್ತು. ಅಂತ ಎಷ್ಟೋ ಪ್ರಯತ್ನಗಳು ನಾವು ಮಾಡಿದ್ದೇವೆ, ಬಗೆ ಬಗೆಯ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತೇವೆ. ಎಲ್ಲವೂ ಹೀಗೆ ಫಲ ಕೊಡ್ತದೆ ಅಂತಿಲ್ಲ, ಏನು ಎಲ್ಲವೂ ಹೀಗೆ ಫಲ ಕೊಡ್ತದೆ ಅಂತಿಲ್ಲ. ಎಷ್ಟೇ ಒಳ್ಳೆಯ ಬೀಜ ಆದರೂ ನೀವು ಎಲ್ಲಿ ಹಾಕ್ತೀರಿ ಆ ಬೀಜವನ್ನು ಅನ್ನೋದು ತುಂಬ ಮುಖ್ಯ ಆಗ್ತದೆ ಅಂತ. ಬಂಜರ ಭೂಮಿಯಲ್ಲಿ ನೀವು ಬೀಜವನ್ನು ಹಾಕಿದರೆ ಅದು ಸುಟ್ಟು ಹೋಗ್ತದೆ, ಅಲ್ಲಿ ಗಿಡ ಹುಟ್ಟೋದಿಲ್ಲ. ಅದೇ ಫಲವತ್ತಾದ ಭೂಮಿಯಲ್ಲಿ ಬೀಜವನ್ನು ಹಾಕಿದರೆ ಮಹಾವೃಕ್ಷವಾಗಿ ಬೆಳೆದು ನೆರಳನ್ನು ಕೊಡ್ತದೆ, ಫಲವನ್ನು ಕೊಡ್ತದೆ ಅಂತ. ಹಾಗೆ ನಾವು ನಮ್ಮ ಸಂಕಲ್ಪ ರೂಪದ ಆಶೀರ್ವಾದವನ್ನು ಅದನ್ನು ಆ ಬೀಜಗಳನ್ನು ಹಾಕ್ತಾನೆ ಇರ್ತೇವೆ. ಅದು ಇದೊಂದು ಫಲವತ್ತಾದ ಭೂಮಿ ಇದು ಅಂತ. ಇಲ್ಲಿ ಒಂದು ಆಶೀರ್ವಾದ ಮಾಡಿದ್ದು ಎಂಥ ಫಲ ಕೊಡ್ತು ಅಂದರೆ ಇವತ್ತೊಂದು ದೊಡ್ಡ ಹೆಮ್ಮರವಾಗಿ ಅದು ಬೆಳೆದಿದೆ. ಇಡೀ ಸಮಾಜಕ್ಕೆ ಆಶ್ರಯ ಕೊಡುವಂಥ ರೀತಿಯಲ್ಲಿ
ಅದು ಬೆಳೆದಿದೆ ಅಂತ. ಅದಕ್ಕಾಗಿ ನಾವು ತುಂಬ ಸಂತೋಷ ಪಡ್ತೇವೆ. ನೀವು ನೋಡಿರ್ಬೋದು ಆಶೀರ್ವಚನ ಆರಂಭ ಮಾಡುವಾಗ ಇದನ್ನೆಲ್ಲ ಅಲಂಕಾರ ಮಾಡಿಡಿ ಅಂತ ನಾವು ಹೇಳಿದ್ವಿ. ನಾವು ಮುಂದೆ ಅಲಂಕಾರ ಮಾಡಿಡಿ ಇದನ್ನು ಅಂತ. ಗುರುಗಳು ತಮ್ಮ ಮುಂದಿನ ವೇದಿಕೆಯಿಂದ ಅಲಂಕಾರ ಮಾಡಿಸ್ಕೊಂಡ್ರು ಅಂತ ನೀವು ಅನಿಸಿರ್ಬೋದೋ ಇಲ್ಲೋ. ಹಾಗೆಲ್ಲ ಯೋಚನೆ ಮಾಡೋರಲ್ಲ ನೀವು. ಸ್ವಾಲಂಕಾರ ಅಂತ ತಮ್ಮನೇ ತಾವು ಅಲಂಕಾರ ಮಾಡ್ಕೊಳ್ತಕ್ಕಂಥದ್ದು ಅದು ಹಾಗಲ್ಲ. ಇದೆಲ್ಲ ಮಾತೃತ್ವ ಇದು ಅಂತ. ಈ ಅಲಂಕಾರ ಇದೆಲ್ಲ ನಮ್ಮ ಎದುರಿಗೆ ಇದು ಇಡೀ ಸೇರಿ ಅದಕ್ಕೆ ಮಾತೃತ್ವ ಅಂತ ಅರ್ಥ. ಅದಕ್ಕೆ ಅಲ್ಲಿ ಏನಿದೆ ಅಂತ ಪೂರ್ಣಕುಂಭ ಇದೆ. ನಮ್ಮ ಮಠದಲ್ಲಿ ತಾಯಂದಿರೇ ಅದನ್ನು ಹಿಡಿತಾರೆ, ಪೂರ್ಣಕುಂಭವನ್ನು. ಸುಮಂಗಲಿಯರೇ ಹಿಡಿತಾರೆ. ಯಾಕೆಂದರೆ ಅವರೂ ಒಂದು ಮಂಗಲವೇ. ಸುಮಂಗಲಿ ಎದುರು ಬಂದರೆ ಶುಭ, ಅದು ಪ್ರಶಸ್ತ. ಅದು ಜೊತೆಯಲ್ಲಿ ಈ ಪೂರ್ಣಕುಂಭವು ಕೂಡ ಇನ್ನೊಂದು ಮಂಗಲವೇ. ಅದು ಮಂಗಲಕ್ಕೆ ಮಂಗಲ ಸೇರಿದೆ ಅಂತೆ, ಎರಡು ಮಂಗಲಗಳು ಸೇರಿದಂತೆ ಆಗುವಂಥದ್ದು ಅಂತ. ಆ ಪೂರ್ಣಕುಂಭ ಅನ್ನೋ ಶಬ್ದವೇ ತುಂಬ ಸುಂದರವಾಗಿರುವಂಥದ್ದು. ಅದು ರಿಕ್ತ ಕುಂಭ ಅಲ್ಲ, ಅದು ಶೂನ್ಯ ಕುಂಭ ಅಲ್ಲ, ಅದು ಪೂರ್ಣಕುಂಭ ಅಂತ. ಇಲ್ಲಿ ಯಾರು ಗುರುಗಳು ಬರೋದು ಕೊನೆಯ ಕ್ಷಣದಲ್ಲಿ ಗೊತ್ತಾಗಿ ಗಡಿಬಿಡಿಲಿ ಪೂರ್ಣಕುಂಭ ಮಾಡ್ಕೊಳ್ತಾ ಇರ್ತಾರೆ. ಕೆಲವು ಸರ್ತಿ ನೀರು ಹಾಕ್ಲಿಕ್ಕೆ ಮರ್ತೋಗಿರ್ತದೆ ಅವರಿಗೆ. ಈ ಗಡಿಬಿಡಿ ಕಾರ್ಯಕ್ರಮ ಆದಾಗ ನಾವು ಮೊದಲು ಗಮನಿಸ ನೀರು ಉಂಟ ಇಲ್ಲ ನೋಡೋದ್ರಲ್ಲಿ, ಅದು ಅಪಶಕುನ. ನೀರಿಲ್ಲದೆ ಅಂದ್ರೆ ಅಪಶಕುನ ಅದು ಅಂತ. ರಿಕ್ತ ಕುಂಭ ಅಪಶಕುನ, ಪೂರ್ಣಕುಂಭ ಶುಭಶಕುನ ಅಂತ. ಹಾಗಾಗಿ ಇದು ಏನು ಅಂದರೆ, ನೀವೆಲ್ಲ ರಿಕ್ತ ಕುಂಭಗಳಲ್ಲ ತಾಯಂದಿರು, ನೀವೆಲ್ಲ ಪೂರ್ಣಕುಂಭಗಳು. ನಿಮ್ಮೊಳಗೆ ಆ ಚೈತನ್ಯ ತುಂಬಿದೆ ಅಂತ, ನಿಮ್ಮೊಳಗೆ ಆ ಒಂದು ಶಕ್ತಿ ಇದೆ ಅಂತ, ಶಕ್ತಿ ಗಂಗೆ ಅದು ನಿಮ್ಮೊಳಗೆ ತುಂಬಿದೆ ಅಂತ. ನಿಮಗೆ ಗೊತ್ತಿಲ್ಲ ಇರ್ಬೋದು, ಅದು ನಮಗೆ ಗೊತ್ತಿದೆ ಅಂತ, ನಾವು ಅದನ್ನು ಬಲ್ಲೆವು. ಈ ರಾಮನ ಬಗ್ಗೆ ಇದೇ ರೀತಿ ಆಗ್ತದೆ. ದಶರಥನ ಪ್ರಕಾರ ಅವನು ಸಣ್ಣ ಹುಡುಗ ಅಂತ, ಅವನೇನು ರಾಕ್ಷಸರನ್ನು ಸಂಹಾರ ಮಾಡಬಲ್ಲ ಅಂತ. ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರ್ತಾರಲ್ಲ ಯಜ್ಞ ರಕ್ಷಣೆಗೆ ಅಂತ, ಆ ಸಂದರ್ಭದ್ದು. ಅದಕ್ಕೆ ವಿಶ್ವಾಮಿತ್ರರು ಹೇಳ್ತಾರೆ, ನಿನಗೆ ಗೊತ್ತಿಲ್ಲ ನಿನ್ನ ಮಗ ಏನು ಅಂತ, ನನಗೆ ಗೊತ್ತು ನಿನ್ನ ಮಗ ಏನು ಅಂತ. ನಿನ್ನೆಲ್ಲ ಇದ್ದಾರೆ ವಸಿಷ್ಠರು, ಅವ್ರಿಗೆ ಗೊತ್ತು ಅವನೇನು ಅಂತ, ನಿನಗೇನು ಗೊತ್ತು? ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ. ರಾಮ ಏನು ಅಂತ ನನಗೆ ಗೊತ್ತು. ನೀನು ಜನ್ಮ ಕೊಟ್ಟ ತಂದೆ ಆಗಿರ್ಬೋದು, ನಿನಗೆ ಗೊತ್ತಿಲ್ಲ. ಹಾಗೆ ಏಚೇಮೇ ತಪಸ್ಸಿ ಸ್ಥಿತಾ, ನಿನ್ನ ಆಶ್ರಮದಲ್ಲಿ ನಿನ್ನ ಆಸ್ಥಾನದಲ್ಲಿ ಇರ್ತಕ್ಕಂಥ ತಪಸ್ವಿಗಳು ಅವರಿಗೆಲ್ಲ ಗೊತ್ತು, ಅದು ನಿನಗೆ ಗೊತ್ತಿಲ್ಲ. ಹಾಗಾಗ್ತದೆ ಅಂತ. ಈಗ ಎಷ್ಟು ಬಾರಿ ಈಗ ರಾಮ ಯಾರು ಅಂತ ಅವನ ತಂದೆಗೆ ಗೊತ್ತಿಲ್ಲ, ಒಂದು ಮಾತೆ ಏನು ಅಂತ ಆ ಮಾತೆಗೆ ಮಕ್ಕಳಿಗೂ ಗೊತ್ತಿರೋದಿಲ್ಲ, ಗಂಡಂದ್ರಿಗೂ ಗೊತ್ತಿರೋದಿಲ್ಲ. ಎಷ್ಟು ಸತಿ ಹಾಗಾಗ್ತದೆ ಮನೆಯಲ್ಲಿ, ಅವರಿಗೆ ಗೊತ್ತಿರೋದಿಲ್ಲ ತಾನೇ ಏನು ಅಂತನ್ನುವಂಥದ್ದು. ಹಾಗೆ ಪೂರ್ಣಕುಂಭ ಎನ್ನುವಂಥದ್ದು ಆ ಶಕ್ತಿ ಗಂಗೆಯನ್ನು ತನ್ನೊಳಗೆ ತುಂಬಿಕೊಂಡಿರ್ತಕ್ಕಂಥ ಒಂದು ಮಂಗಲ ವಸ್ತು, ಶುಭ ವಸ್ತು ಅದು ಅಂತ. ಹಾಗೆ ಬತ್ತಿ, ಆ ಬತ್ತಿ ಅಂದರೆ ನಮ್ಗೆ ಭಾಳ ಪ್ರೀತಿ. ಬತ್ತಿ ಅಲ್ಲ ಭಕ್ತಿ ಅಂತ ನಾವು ಹೇಳ್ತಾ ಇರ್ತೀವಿ, ಅದನ್ನು ಬರೀ ಬತ್ತಿ ಅಲ್ಲದು ಅಂತ. ಈಗ ತಾನೇ ಇದನ್ನು ತಂದು ಸಮರ್ಪಣೆ ಮಾಡಿದಂಥ ತಾಯಂದಿರಿಗೆ ನಾವು ಹೇಳಿದ್ವು, ಈ ಬೇರೆ ಕಾಣಿಕೆಗಳೆಲ್ಲ ಅದಕ್ಕೆ ಅನಂತರ ಸ್ಥಾನ, ಇದು ಮೊದಲನೇ ಸ್ಥಾನ ಇದಕ್ಕೆ ಅಂತ. ಈ ಬತ್ತಿಗೆ ಸರ್ವೋಪರಿ ಇದಕ್ಕೆ ಅಂಗಡಿ ಬೆಲೆ ಏನೋ ಅದು ಆಮೇಲೆ, ಅದು ಮಾರುಕಟ್ಟೆಯಲ್ಲಿ ಇದಕ್ಕೆ ಅಂಥ ಬೆಲೆ ಇಲ್ಲ. ಅಂದರೆ ಲಕ್ಷ ಕೋಟಿಗಿರುವ ಬೆಲೆ, ಚಿನ್ನ ಬೆಳ್ಳಿಗಿರುವ ಬೆಲೆ ಇಲ್ಲ. ಅದು ನಮ್ಮ ದೃಷ್ಟಿಯಿಂದ ಅತ್ಯಂತ ಹೆಚ್ಚು ಬೆಲೆ ಉಳ್ಳದ್ದು ಅಂತ. ಯಾಕೆಂದರೆ ದೇವರಿಗೆ ತುಂಬ ಹತ್ತಿರ ಹೋಗ್ತದೆ ಅದು ಅಂತ, ಆ ಬತ್ತಿ ಅಂತ. ಮಾತ್ರ ಅಲ್ಲ, ಪ್ರಪಂಚವನ್ನು ಬೆಳಗುವ ದೇವರನ್ನು ಅದು ಬೆಳಗ್ತದೆ ಅಂತ. ತಾನು ಉರಿದು ಹೋಗ್ತದೆ ಅಂತ. ಹಾಗೆ ಬೆಳಗುವಾಗ ತಾನು ಉರಿದು ಹೋಗಿ ದೇವರನ್ನು ನಮಗೆಲ್ಲ ತೋರಿಸಿ, ದೇವರನ್ನು ಬೆಳಗಿ ತನ್ನ ಜೀವನ ಧನ್ಯ ಮಾಡಿಕೊಡ್ತದೆ ಅಂತ. ನೀವು ಬೇರೆ ಏನು ಕಾಣಿಕೆ ಕೊಟ್ಟರು ಅದು ಅಲ್ಲೇ ಕೆಳಗೆ ಇರುವಂಥದ್ದು, ನಾವು ಮುಟ್ಟೋದು ಇಲ್ಲ ಅದನ್ನು. ಅದು ಹಾಗೆ ಆ ಕಡೆಗೂ ಈ ಕಡೆಗೂ ಹೋಗ್ತದೆ, ಅದು ಮತ್ತೆ ನಿಮ್ಮ ಕಡೆಗೆ ಬರ್ತದೆ. ಮತ್ತೆ ಆ ದುಡ್ಡೆಲ್ಲ ಆಗೋದು ಹೀಗೆ ಅಂತ. ಆದರೆ ಈ ಬತ್ತಿ ಹಾಗಲ್ಲ ಅಂತ. ತುಂಬ ಪ್ರೀತಿಯಿಂದ ನಾವು ಕೈಯಲ್ಲಿ ತೆಗೆದುಕೊಂಡು ರಾಮದೇವರಿಗೆ ಅದನ್ನು ಎತ್ತುತ್ತೇವೆ ಅಂತ. ಇದು ತಾಯಂದಿರೇ ಮಾಡೋದು. ಪುರುಷರು ಬತ್ತಿ ಹೊಸೆಯೋದು ಪ್ರಮಾಣ ಭಾಳ ಕಡಿಮೆ ಅಂತ. ಇಲ್ಲ, ಆದರೂ ತುಂಬ ಅಪರೂಪದಲ್ಲಿ ಇದ್ದುಬಿಟ್ಟಿದ್ದಾರೆ ಏನೋ. ಸಾಮಾನ್ಯವಾಗಿ ನಮಗಂತೂ ತಂದು ಕೊಡೋದು ತಾಯಂದಿರೇ ಬತ್ತಿಯನ್ನು ಹೊಸೆದು ಅಂತ. ಹಾಗಾಗಿ ಅದು ಕೂಡ ಮಾತು ತುಂಬ ಅಂಗವೇ ನಮ್ಮ ದೃಷ್ಟಿಯಿಂದ. ಇನ್ನೂ ಆ ಬೆರಣಿ ಇದೆಯಲ್ಲ, ಅದಂತೂ ಅದು ತಾಯ್ತನದ ಬಹಳ ದೊಡ್ಡ ಶಿಖರ ಅದು ಅಂತ. ಗೋಮಾತೆ, ಅದ್ರ ಬಗ್ಗೆ ನಾವು ಹೇಳ್ತಾ ಇದ್ವಿ, ಇದು ಬಂಗಾರದ ತುಂಡಿನಾಗ ಕಾಣ್ತಾ ಇದೆ ನಮಗೆ ಅಂತ ಹೇಳ್ತಾ ಇದ್ವು ಆ ಗೋಮಯದ ಬಗ್ಗೆ. ನಾವು ಬಂಗಾರದ ತುಂಡು ಕಡಿಮೆ ಆಯಿತು. ಸುಪ್ರೀಂ ಕೋರ್ಟ್ ಅದನ್ನು ಕೊಹಿನೂರು ವಜ್ರಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥದ್ದು ಅಂತ ಹೇಳಿದೆ. ಇದನ್ನೇ ಗೋಮಯವನ್ನೇ ಕೊಹಿನೂರು ವಜ್ರಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥದ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ.
ನಿಜವಾಗ್ಲೂ ಬೆಳೆ ಬಾಳುವಂಥದ್ದು, ನಿಜವಾಗ್ಲೂ ಬೆಳೆ ಬಾಳುವಂಥದ್ದು ಅಂತ. ಅದರ ತ್ಯಾಜ್ಯ, ಗೋಮಾತೆಯ ತ್ಯಾಜ್ಯ ನಮಗೆಲ್ಲ ಪೂಜ್ಯ ಅನ್ನೋದು, ಅದರ ಯೋಗ್ಯತೆಯನ್ನು ಅರ್ಥ ಮಾಡಿಸುವಂಥದ್ದು ಅಂತ. ಬೇರೆ ಯಾವ ಪ್ರಾಣಿಗಳಿಗೂ ಅಂಥ ಯೋಗ್ಯತೆ ಇಲ್ಲ ಅಂತ. ನಾವು ಯಾರನ್ನು ಎಷ್ಟೇ ಗೌರವಿಸಿದ್ರೋ ಅವರ ಮಲಮೂತ್ರಗಳನ್ನು ಹೀಗೆಲ್ಲ ಗೌರವಿಸಿದಿಲ್ಲ ನಾವು. ಆಲೋಚನೆ ಮಾಡಿ ಒಂದು ಸತಿ ನೀವು, ನಿಮ್ಗೆ ಎಷ್ಟೇ ಗೌರವದ ವ್ಯಕ್ತಿ ಆದರೂ ಕೂಡ ಈ ಮರ್ಯಾದೆ ಬೇರೆ ಯಾರಿಗೂ ಇಲ್ಲ ಅಂತ. ಅದು ಗೋಮಾತೆಗೆ ಮಾತ್ರ ಅಂತ, ಮಾತೃತ್ವ ಮತ್ತೆ. ಹಾಗಾಗಿ ಅದೆರಡನ್ನು ಜೋಡಿಸಿದ್ದು, ಮಾತೃತ್ವ ಮಾನವರಲ್ಲಿರ್ತಕ್ಕಂಥದ್ದು ಶ್ರೇಷ್ಠವೇ ತುಂಬ, ಮಾತೃತ್ವ ಗೋವುಗಳಲ್ಲಿರ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ. ಅದೆರಡನ್ನು ಜೋಡಿಸಿ ಒಂದು ಸಂಸ್ಥೆ ಹುಟ್ಕೊಂಡಿದ್ದು ಈ ರೂಪದಲ್ಲಿ, ಮಾತೃತ್ವಮನ ರೂಪದಲ್ಲಿ. ಅದು ನಾವು ಹಾಕಿಕೊಟ್ಟ ದಾರಿಯಲ್ಲಿ ತುಂಬ ಒಳ್ಳೆ ರೀತಿಯಿಂದ ಮುಂದುವರೆದು ಹೋಗ್ತಾ ಇದೆ. ಅದು ಅದಕ್ಕೆ ಮುಂದಿನ ಪ್ರಯಾಣಕ್ಕೆ ಶುಭಾಶೀರ್ವಾದಗಳು. ಮುಂದಿನ ಮಾರ್ಗ ಪ್ರಶಸ್ತ ಆಗಲಿ ನಿಮ್ಮದು. ಯಾಕೆಂದರೆ ನೀವು ಬೆಳೆದರೆ ಸಮಾಜ ಬೆಳೀತದೆ ಅಂತ, ನೀವು ಬೆಳಗಿದರೆ ಸಮಾಜ ಬೆಳಗ್ತದೆ ಅಂತ. ಆರತಿಗೊಂದು ಕೀರ್ತಿಗೊಂದು ಅಂತ. ಆರತಿ ಅಂದರೆ ಏನು? ಸಮಾಜವನ್ನು ಬೆಳಗುವಂಥದ್ದು ಅಂತ, ಬೆಳಕು ಅದು ಅಂತ. ಹಾಗಾಗಿ ನೀವು ಬೆಳೆದು ಸಮಾಜವನ್ನು ಬೆಳಗುವಂತೆ ಆಗಲಿ ಎಂಬುದಾಗಿ ನಾವು ಆಶಿಸ್ತೇವೆ. ಮತ್ತು ನಿಮಗೆ ಸಾಧ್ಯ ಇದೆ, ದೊಡ್ಡ ದೊಡ್ಡ ಕಾರ್ಯಗಳಿಗೆ ಕೈ ಹಾಕಿ, ಒಳ್ಳೊಳ್ಳೆ ಕಾರ್ಯಗಳಿಗೆ ಕೈ ಹಾಕಿ ಅದನ್ನು ಯಶಸ್ವಿಯಾಗಿ ಮಾಡಿ ಪೂರೈಸಿ ಅಂತ. ನಿಮಗೆ ಆ ಶಕ್ತಿ ಇದೆ, ನಿಮ್ಮ ಹಿಂದೆ ಗುರುಪೀಠದ ಶಕ್ತಿ ಸೇರಿಕೊಂಡಿದೆ. ಅಲ್ಲಿ ಶಬಲೆ ಅಂತ ವಸಿಷ್ಠರು ಗೋವುದು, ಕಾಮಧಿ ಅನ್ನೋದು, ಅದಕ್ಕೆ ಅವನು ಹಗ್ಗ ಹಾಕಿ ಎಳೆದಿದ್ದು. ರಾಜ ವಿಶ್ವಾಮಿತ್ರ ಬಲಾತ್ಕಾರವಾಗಿ ಅದನ್ನು ಸಡಿತಾನೆ, ಆ ಗೋವನ್ನು ತಂದು ನಾನು ತಗೊಂಡೋಗ್ತೇನೆ ಅಂತ. ಅದೇನು ಪ್ರತಿಕ್ರಿಯೆ ಮಾಡೋದಿಲ್ಲ. ಅದು ತಪ್ಪಿಸ್ಕೊಂಡು ಓಡಿ ಬಂದು ವಸಿಷ್ಠರ ಮುಂದೆ ನಿಂತು, ನಿಮಗೆ ನಾನು ಬೇಡವಾದ್ನ ಅಂತ ಕೇಳ್ತದೆ ಅಷ್ಟೆ. ಅವನು ಹೇಳ್ಕೊಂಡು ಹೋಗ್ತಾ ಇದ್ದಾನೆ, ನೀವು ಸುಮ್ಮನೆ ಇದ್ದೀರಿ, ಬೇಡವಾದ್ನ ಅಂತ. ಅದಕ್ಕೆ ವಸಿಷ್ಠರು ಹೇಳ್ತಾರೆ, ಅವನು ರಾಜ, ಕ್ಷತ್ರಿಯ, ಚತುರಂಗ ಬಲ ಇದೆ, ನಾನೊಬ್ಬ ತಪಸ್ವಿ, ನಾನೇನು ಮಾಡಬಲ್ಲೆ ಅಂತ. ಆಗ ಶಬಲೆ ಹೇಳ್ತಾಳೆ, ಇದು ಬ್ರಹ್ಮಬಲ, ಅದು ಕ್ಷತ್ರಬಲ, ಬ್ರಹ್ಮಬಲಕ್ಕೆ ಕ್ಷತ್ರಬಲ ಸಮಾನ ಅಲ್ಲ ಅಂತ. ನೀನೇನು ಮಾಡಲಿಕ್ಕೆ ಮನಸ್ಸಿಲ್ಲದೆ ಇದ್ರೆ ನಿನ್ನ ಬಲವನ್ನು ನನ್ನಲ್ಲಿ ತುಂಬ, ನಾನು ಮಾಡ್ತೇನೆ. ತ್ವದ್ ಬ್ರಹ್ಮಬಲ ಸಂಭೃತಾಂ, ನಿನ್ನ ಬ್ರಹ್ಮಬಲದಿಂದ ಕೂಡಿಕೊಂಡು ಅವನಿಗೆ ಬುದ್ಧಿ ಕಲಿಸೋ ಕಾರ್ಯವನ್ನು ನಾನು ಮಾಡ್ತೇನೆ ಅಂತ ಆ ಗೋಮಾತೆ ಹೇಳುವಂಥದ್ದು. ವಸಿಷ್ಠರು ಅಸ್ತು ಅಂತ ಆಶೀರ್ವಾದ ಮಾಡ್ತಾರೆ. ಸೈನ್ಯವನ್ನು ಸೃಷ್ಟಿ ಮಾಡ್ತಾಳೆ ಆಕೆ ಶಬಲೆ. ಅವಳ ರೋಮಗಳಿಂದ ಸೈನ್ಯ ಹುಟ್ಟು ಬರ್ತದೆ ಅಂತ. ಅವಳ ಹುಂಬಾರವ ಅಂಬಾಧ್ವನಿಯಿಂದ ಸೈನ್ಯ ಹುಟ್ಟು ಬರ್ತದೆ ಅಂತ. ಅವಳ ಕೆಚ್ಚಲಿನಿಂದ ಸೈನ್ಯ ಹುಟ್ಟಿ ಬರ್ತದೆ ಅಂತ. ಗೋಮೇಯಗಳಿಂದ ಸೈನ್ಯ ಹುಟ್ಟು ಬರ್ತದೆ ಅಂತ. ಗೋಮೂತ್ರದಿಂದ ಹುಟ್ಟಿದ ಸೈನ್ಯವೇ ಅದಕ್ಕೆ ಯವನರು ಅಂತ ಹೆಸರು. ಶಕೃತ್ ಸಗಣಿಯಿಂದ ಹುಟ್ಟು ಬಂದಿರತಕ್ಕಂಥದ್ದು, ಶಕರು ಅಂತ ಹೆಸರು ಅದಕ್ಕೆ, ಅವರಿಗೆಲ್ಲ ಅಂತ. ಅವರೆಲ್ಲ ಹುಟ್ಟಿ ಬರ್ತಾರೆ ಅಂತ. ಹಾಗೆ ಇನ್ನೂ ಅನೇಕ ಬಗೆಯ ಸೈನ್ಯಗಳು ಹುಟ್ಟಿ ಬರ್ತವೆ. ಅವು ವಿಶ್ವಾಮಿತ್ರನ ಸೈನ್ಯವನ್ನು ಸರ್ವನಾಶ ಮಾಡ್ತೇವೆ. ವಿಶ್ವಾಮಿತ್ರನನ್ನು ಸಂಪೂರ್ಣವಾಗಿ ತೇಜೋಹೀನನನ್ನಾಗಿ, ಹಲ್ಲು ಕಿತ್ತ ಹಾವಿನಂತೆ ಆಗುವಂತೆ ಮಾಡ್ತದೆ ಅಂತ. ಅಂದರೆ ಈ ಮಾತೃತ್ವಮಿಗೆ ಗುರುಬಲ ಸೇರಿದಾಗ ಏನಾಗ್ತದೆ ಅಂತ ಅದನ್ನು ಹೇಳಲಿಕ್ಕೆ ಹೊರಟಿದ್ದು ನಾವು. ಮಾತೃತ್ವಮಿಗೆ ಅಷ್ಟು ಶಕ್ತಿ ಇದೆ, ಗುರುಬಲ ಸೇರಿದಾಗ ಏನಾಗ್ತದೆ ಅಂತ. ಈಗ ಇದು ಮಾತೃತ್ವಮ್, ಇದು ಗುರುಬಲ ಸೇರಿದೆ ಜೊತೆಯಲ್ಲಿ. ಹಾಗಾಗಿ ನೀವು ಎಂಥ ಕಾರ್ಯವನ್ನು ಕೂಡ ಸಾಧನೆ ಮಾಡಬಲ್ರಿ, ಎಂಥ ಸೈನ್ಯವನ್ನು ಸೃಷ್ಟಿ ಮಾಡಬಲ್ರಿ. ಈ ಜಗತ್ತನ್ನು ಜಯಿಸುವಂಥ ಸೈನ್ಯವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಅದು ನಿಮಗಿದೆ. ಅದಕ್ಕೆ ಶಬಲೆ ಉದಾಹರಣೆ, ರಾಮಾಯಣದ ವಸಿಷ್ಠರ ಕಾಮಧೇನು ಅದು ಉದಾಹರಣೆ ಎಂಬುದನ್ನು ಈ ಸಮಯದಲ್ಲಿ ನೆನಪಿಸಿಕೊಂಡು ಹೆಚ್ಚಿನ ಕಾರ್ಯಕ್ಕೆ ಈ ಸಮಯದಲ್ಲಿ ಆಶೀರ್ವಾದ ಮಾಡ್ತೇವೆ. ಹನುಮತ್ ಪಂಚರತ್ನವನ್ನು ಕೊಡಲಾಗಿದೆ ನಿಮಗೆ, ಸಾಲದೇ ಇರೋದಕ್ಕೆ ಮೊದಲೇ ಶಕ್ತಿ ಇದೆ, ಹನುಮಂತನ ಶಕ್ತಿ ಸೇರ್ತದೆ ಇನ್ನು ಮುಂದೆ. ಮಾಡಿ ಅದನ್ನು ತುಂಬ ಚೆನ್ನಾಗಿ ಮಾಡಿ. ನಿನ್ನೆ ಶುರು ಮಾಡಿದ್ವಿ, ಇವತ್ತು ಮುಂದುವರಿಸ್ತೇವೆ. ಪಂಚರತ್ನ ಅಂತ ಹೇಳಿದ್ವು ನಿನ್ನೆ. ಆ ಪಂಚರತ್ನ ನಮಗೇನೋ ನೆನಪು ಮಾಡಿಕೊಡ್ತದೆ ಗೊತ್ತಾ? ಮುತ್ತೈದೆ ಅಂತ, ಮುತ್ತೈದೆ, 5 ರತ್ನಗಳು ಅಂತ ಅಲ್ವಾ? ಮೂಗಲ್ಲಿ, ಕಿವಿಯಲ್ಲಿ, ಕೊರಳಲ್ಲಿ, ಕೈಯಲ್ಲಿ, ಕಾಲಲ್ಲಿ ಮುತ್ತೈದೆ ಅಂತ ಹೇಳ್ತಾರಲ್ಲ. ಪಂಚರತ್ನ ಅಂದ್ರೆ ಏನು ಅಂತ, ನಿಮಗೆ ಭಾರಿ ಶಕ್ತಿ ಅನ್ನೋದು ಕೊಡ್ಲಿಕ್ಕಿದೆ ಅಂತ. ಯಾಕೆಂದರೆ ಹನುಮಂತನನ್ನು ಕೇಳಿ, ನೀನು ಹೇಗೆ ಹೀಗಾದೆ ಅಂತ. ತಾಯಿ ಅಂಜನೆಯ ಹಾಲು ಕುಡಿದು ನಾನು ಹೀಗಾದೆ ಅಂತ ಹನುಮಂತ ಹೇಳ್ತಾನೆ ಅಂತ. ನನಗೆ ಬಂದ ಶಕ್ತಿ ಅಂಜನೆಯಿಂದ ಅಂತ, ಅಲ್ಲಿಂದ ಬಂದಿರುವಂಥದ್ದು ಆತ ಹೇಳ್ತಾನೆ ಅಂತ. ಹಾಗಾಗಿ ಅಂಥ ಹನುಮತ್ ಪಂಚರತ್ನವನ್ನು ಇಡೀ ಸಮಾಜ, ಮಾತೃತ್ವಂ ಮತ್ತು ಅದರ ಮಕ್ಕಳೆಲ್ಲ, ಪುರುಷರು ಮಾಡಬೇಕು, ಗಂಡಸರು ಮಾಡಬೇಕು, ಅದನ್ನು ಈ ಸತಿ ಮಾಡಲೇಬೇಕು. 1.5 ಕೋಟಿ ಗುರಿ ಇದೆ. ಹಾಗಾಗಿ ಎಲ್ಲ ಸೇರಿ ಮಾಡಿ, ನಿಮ್ಮ ಶಕ್ತಿಗೆ ಆಂಜನೇಯನ ಶಕ್ತಿ ಸೇರಿ ಅಸದೃಶ್ಯವಾದ, ಅಸಾಧಾರಣವಾದ
ಇತಿಹಾಸದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಿಡಲಿಕ್ಕೆ ಕೆತ್ತಿಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಮಹತ್ ಕಾರ್ಯಗಳು ಇನ್ನು ಮುಂದೆ ಬರುವ ದಿನಗಳಲ್ಲಿ ನಡೀಲಿ ಎಂಬುದಾಗಿ ಆಶಿಸಿ, ಯಾರೆಲ್ಲ ಈ ಮಾತೃತ್ವದ ಜೊತೆ ಕೈ ಜೋಡಿಸಿದ್ದಾರೋ ಅವ್ರನ್ನೆಲ್ಲ ಹರಸಿ ಆಗಿದೆ ಈಗಾಗಲೇ, ಅವ್ರನ್ನೆಲ್ಲ ಆಶೀರ್ವದಿಸಿ. ನೀವು ಇನ್ನು ಮುಂದೆಯೂ ಕೂಡ ಈ ರೀತಿ ಮಾತೃತ್ವದ ಜೊತೆ ಕೈ ಜೋಡಿಸಿ, ನಿಮಗೆ ಗುರುವಿನ ಆಶೀರ್ವಾದ ಜೊತೆಯಲ್ಲಿ ತಾಯಿಯ ಆಶೀರ್ವಾದ, ಮಾತೃತ್ವ ಅಂದರೆ ಅದೆರಡೂ ಸಿಗ್ತದೆ ನಿಮಗೆ. ಇನ್ನು ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ಸೇವೆಯನ್ನು ಮುಂದುವರಿಸಿ ಎಂಬುದಾಗಿ ಅವರನ್ನು ಕೂಡ, ಮಾತೆಯರಿಗೆ ಯಾರು ಆಧಾರವಾದರೋ, ಮಾತೆಯರ ಕನಸನ್ನು ಯಾರು ನನಸು ಮಾಡಿದರೋ, ಮಾತೆಯರ ಸಂಕಲ್ಪವನ್ನು ಯಾರು ಸತ್ಯ ಮಾಡಿದರೋ ಅವರನ್ನು ವಿಶೇಷವಾಗಿ ಆಶೀರ್ವದಿಸ್ತಾ, ಅವರನ್ನು ಹರಿಸ್ತಾ ನಿಮ್ಮೆಲ್ಲರನ್ನೂ ಆಶೀರ್ವದಿಸ್ತೇವೆ. ನಿಮಗೆಲ್ಲ ಶ್ರೇಯಸ್ಸಾಗಲಿ. ಮಾತೆಯನ್ನು ತಲೆ ಮೇಲೆ ಇಟ್ಕೊಂಡಂಥ ಸಮಾಜ ನಮ್ಮದಾಗಲಿ. ಕಾಲು ಕೆಳಗೆ ಅಲ್ಲ, ಎಲ್ಲೋ ಮೂಲೆಯಲ್ಲೇ ಅಲ್ಲ, ತಲೆ ಮೇಲೆ. ಯಾಕೆಂದರೆ ಆಕೆ ನಮ್ಮನ್ನು ಮಿಡಲಲ್ಲಿ ಇಟ್ಕೊಂಡು ಸಾಕಿದ್ದಾಳೆ, ಹೊಟ್ಟೆಯ ಒಳಗೆ ಇಟ್ಕೊಂಡು ಸಾಕಿದ್ದಾಳೆ, ಮಿಡಲಲ್ಲಿ ಇಟ್ಕೊಂಡು ಸಾಕಿದ್ದಾಳೆ, ಅಮೃತವನ್ನು ಕೊಟ್ಟು ಬೆಳೆಸಿದ್ದಾಳೆ. ಹಾಗಾಗಿ ಅಂಥ ತಾಯಿಯನ್ನು ತಲೆ ಮೇಲೆ ಹೊತ್ತು ಮೆರೆಸುವಂಥ ಶ್ರವಣಕುಮಾರನ್ನು ನೆನಪು ಮಾಡ್ತಕ್ಕಂಥ ಸಮಾಜ ನಮ್ಮದಾಗಲಿ ಎಂಬುದಾಗಿ ಕೊಟ್ಟ ಕೊನೆಯಲ್ಲಿ ಹಾರೈಸಿ ಎಲ್ಲರನ್ನು ಆಶೀರ್ವದಿಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ. ಗೋ ಮಾತಾ ಕಿ, ಗೋ ಮಾತಾ ಕಿ, ಗೋ ಮಾತಾ ಕಿ.